ನಿಧಿ ಮತ್ತೆ ಕರ್ಣ, ಅದು ಕರ್ಣ ಧಾರಾವಾಹಿ ಎಲ್ರಿಗೂ ಕೂಡ ಇಷ್ಟ ಇದೆ. ಕರ್ಣ ಧಾರಾವಾಹಿಯಲ್ಲಿ ನಿಧಿ ಆಗಿ ಭವ್ಯ ನಡೆಸುತ್ತಿದ್ದಾರೆ, ಮತ್ತೆ ಕರ್ಣ ಆಗಿ ಕಿರಣ್ ರಾಜ್ ಅವರು ಅಭಿನಯ ಮಾಡ್ತಾ ಇದ್ದಾರೆ. ನಿತ್ಯಗೆ ಈ ಒಂದು ಸತ್ಯ ಗೊತ್ತೇ ಇಲ್ಲ, ಅಂದ್ರೆ ಲವ್ ಮಾಡ್ತಿರುವಂತ ವಿಚಾರ ರಮೇಶ್ಗೆ ಗೊತ್ತಿದೆ. ರಮೇಶ್ ಅವರು ಏನ್ ಮಾಡ್ತಾರೆ, ತುಂಬಾನೇ ಬ್ಲಾಕ್ ಮೇಲ್ ಮಾಡುವ ರೀತಿ ಆಗಿರ್ಬೋದು, ಬೈಯೋದು, ಮತ್ತೆ ಇಬ್ಬರನ್ನ ದೂರ ಮಾಡೋಕೆ ಏನೋ ಒಂದು ಕುತಂತ್ರ ಮಾಡೋದು, ಈ ರೀತಿಯ ಒಂದು ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ. ಸೊ ಕಾದ್ ನೋಡ್ಬೇಕು ಏನಾಗುತ್ತೆ, ನಿಜವಾಗ್ಲೂ ಇವರು ಒಂದಾಗ್ತಾರ, ಮದುವೆ ಆಗ್ತಾರ, ಅಥವಾ ದೂರ ಮಾಡಕ್ಕೆ ರಮೇಶ್ ಅನ್ನೋದು ಪ್ರಯತ್ನವನ್ನ ಪಡ್ತಾರ, ಫೈಟಿಂಗ್ ಆಗುತ್ತಾ, ಮುನಿಸುಗಳು ಆಗುತ್ತಾ, ಜಗಳಗಳಾಗ್ತಾ, ಎಲ್ಲವೂ ಕೂಡ ಬಹಳಷ್ಟು ರೋಚಕ ಅನ್ಬೋದು. ಕರ್ಣ ಮತ್ತೆ ನಿಧಿ ಆಗಾಗ ಫೋನಲ್ಲಿ ಮಾತನಾಡ್ತಾರೆ, ಕೆಲವೊಂದು ಬಾರಿ ಮೀಟ್ ಆಗ್ತಾರೆ. ಅದು ನಿತ್ಯಗೆ ಒಂಚೂರು ಕೂಡ ಗೊತ್ತಿಲ್ಲ. ಸೊ ನಿತ್ಯನ ಕಣ್ಣು ಒರೆಸಿ ಮೀಟ್ ಆಗ್ತಾ ಇರುವಂತದ್ದು. ಸೊ ಹೀಗಾಗಿ ನಿತ್ಯಗೆ ಸತ್ಯ ಗೊತ್ತಾದ್ಮೇಲೆ ಇವ್ರು ಮದುವೆ ಆಗಕ್ಕೆ ಸಾಧ್ಯ. ಬಟ್ ಯಾವಾಗ ನಿತ್ಯಗೆ ಸತ್ಯ ಗೊತ್ತಾಗುತ್ತೋ ಅದು ಕೂಡ ಮೈನ್ ರೋಚಕ ಅನ್ಬೋದು. ನೀವು ಕೂಡ ನೋಡ್ತಾ ಇದ್ದೀರಾ, ಅದ್ಭುತವಾಗಿ ಕೂಡ ಬರ್ತಾ ಇದೆ. ಈಗಂತೂ ಸೂಪರ್ ಅಂತಾನೆ ಹೇಳ್ಬೋದು. ಮತ್ತೆ ಇಬ್ರು ಅಜ್ಜಿಯಂದ್ರು ನಡೆಸ್ತಾರೆ, ಅವರು ಕೂಡ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಎಲ್ಲಾ ಪಾತ್ರಧಾರಿಗಳು ಕೂಡ ತುಂಬಾನೇ ಫೇಮಸ್ ಆಗಿದ್ದಾರೆ. ಬಿಗ್ ಬಾಸ್ ಬಳಿಕ ಭವ್ಯ ಅವರಿಗೆ ಒಂದು ಒಳ್ಳೆ ಆಫರ್ ಸಿಕ್ತು. ಮತ್ತೆ ಕಿರಣ್ ರಾಜ್ ಅವರು ಮುಂಚೆ ಎಲ್ಲ ಬೇರೆ ಧಾರಾವಾಹಿಯಲ್ಲಿ ನಡೆಸಿದ್ರು ಕೂಡ ಸಿನಿಮಾಗೆ ಹೋಗಿದ್ರು, ಮತ್ತೆ ಕಿರುತೆರೆಗೆ ಬರ್ತಾರೆ. ಕನ್ನಡ ಧಾರಾವಾಹಿ ಒಂದು ಡಾಕ್ಟರ್ ಪಾತ್ರವನ್ನು ನಿಭಾಯಿಸ್ತಿದ್ದಾರೆ. ಎಲ್ಲರೂ ಕೂಡ ನೋಡಿ ಖುಷಿ ಪಡ್ತಾ ಇದ್ದಾರೆ. ನಿಮ್ಗೆ ಅನ್ಸುತ್ತೆ ಕನ್ನಡ ಧಾರಾವಾಹಿಯಲ್ಲಿ ಕರ್ಣ ಮತ್ತೆ ನಿಧಿ ಮದುವೆ ಆಗ್ಬೇಕಾ? ನೀವು ಕೂಡ ನೋಡಕ್ಕೆ ಕಾಯ್ತಾ ಇದ್ರೆ ತಪ್ಪದೆ ಕಮೆಂಟ್ ಮಾಡಿ.